ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಜಸ್ಟ್ ಎದ್ದ ನಮ್ಮ ಅಂಬಾರನ್ನ ಆಚೆ ಹಾಕಿ ವಾಕಿಂಗ್ ಮುಗಿಸ್ಕೊಂಬಂದಿವ್ರಿ. ಹಾಗೆ ನಮ್ಮ ಗಾರ್ಡನ್ ಕಡೆ ಹೋಗೋಣ. ನಮ್ಮ ಕೋಳಿಗಳಿಗೆ ಫುಡ್ ಹಾಕ್ಕೊಂಡ್ರಿ. ಇವಾಗ ನಮ್ಮ ಬ್ಲ್ಯಾಕೆ ಹಂಗೆ ಮಕ್ಕೊಂಡಿದ್ದೆ ನೋಡ್ರಿ ಬಿಸಿಲಿಗೆ. ಸಿಕ್ಕಾಪಟ್ಟೆ ಬಿಸಿಲು ಫೀಲ್ ಆಗ್ತಿದೆ ರೀ. ಚಳಿ ಹೋಯ್ತು ಅನ್ಸತ್ತೆ. ಕೋಳಿಗಳೆಲ್ಲ ಆರಾಮಾಗಿದ್ದಾವ್ರೆ, ಯಾವುದೇ ಸಮಸ್ಯೆಗಳಿಲ್ಲ. ಫೀಡರಲ್ಲಿ ಫುಡ್ ಕಡಿಮೆ ಆಗಿದೆ, 2 ಫೀಡರಲ್ಲಿ ಕಡಿಮೆ ಆಗಿದೆ ರೀ. ಫಿಲ್ ಮಾಡೋಣ ಇವಾಗ. ಡ್ರಿಂಕರಲ್ಲಿ ವಾಟರ್ ಲೆವೆಲ್ ಕಡಿಮೆ ಇದೆ. ಯಾವುದೇ ಸಮಸ್ಯೆ ಇಲ್ಲ ರೀ, ಎಲ್ಲ ಆರಾಮಾಗಿದೆ, ಏನು ತೊಂದರೆ ಇಲ್ಲ. ವಾಟರ್ ಲೆವೆಲ್ ಇವತ್ತೊಂದು ದಿನ ನಡೆಯುತ್ತೆ, ನಾಳೆ ಚೇಂಜ್ ಮಾಡೋಣ ಅಂತ. ನೆಕ್ಸ್ಟ್ ನಾವು ಇವಾಗ ಡ್ರಮ್ ತೊಳೆದು ನೀರು ತುಂಬಬೇಕಂತೆ. ಡ್ರಮ್ ಮಾತ್ರ ಸಿಕ್ಕಾಪಟ್ಟೆ ಹೊಲಸಾಗಿಬಿಟ್ಟಿದ್ರಿ. ಎವ್ರಿ 15 days ಒಂದ್ಸಲಿ ತೊಳೆದು ತುಂಬ್ತೇವಿ ಅಂದರೂ ಹಿಂಗಾಗತ್ತೆ ನೋಡ್ರಿ. ಡ್ರಮ್ ಒಳಗಡೆ ಸಿಕ್ಕಾಪಟ್ಟೆ ನೀರಿದ್ದಾರೆ, ವೇಸ್ಟ್ ಮಾಡೋದು ಬೇಡ, ಗಿಡಗಳಿಗೆ ಹಾಕಿಬಿಡೋಣ. ಎಲ್ಲ ಗಿಡಗಳಿಗೆ ನೀರು ಹಾಕೈತ್ರಿ. ಇವಾಗ ಸ್ವಲ್ಪ ಕಸ್ಬರಿಲ್ಲ ಸ್ವಚ್ಛ ತೊಳೆದು ಬಿಡೋಣ. ಆಲ್ಮೋಸ್ಟ್ ಎಲ್ಲ ತಿಕ್ಕೈತ್ರಿ, ಹೊಲಸು ನೋಡ್ರಿ ಹೆಂಗೈತಿ. ಸೆಕೆಂಡ್ ರೌಂಡ್ ಒಂದ್ಸಲಿ ತಿಕ್ಬಿಡೋಣ್ರಿ. ಫಸ್ಟ್ ರೌಂಡ್ ತಿಕ್ಕಿ ಆಗಿದೆ, ಫೈನಲ್ ರೌಂಡ್ ಇದೆ. ಫೈನಲಿ ಎಲ್ಲ ಡ್ರಮ್ನ ತಿಕ್ಕಿ ತೊಳೆದಾಯ್ತು ರೀ. ಇವಾಗ ಸ್ವಲ್ಪ ಸ್ವಚ್ಛ ನೀರು ಹೊಡೆದ ನೀರು ತುಂಬಿಸ್ಬಿಡೋಣ. ಓಕೆ, ಡನ್. ಇವಾಗ ಸ್ವಲ್ಪ ಕರಿಬೇವು ಗಿಡ ಹಚ್ಚೋಣ್ರಿ ಇವಾಗ. ಇಲ್ಲೊಂದು ಕರಿಬೇವು ಗಿಡ ಇದೆ ರೀ, ಇದಕ್ಕೆ ರಿಂಗ್ ಹೊಡೆದ್ಬಿಟ್ಟಿವಿ. ಇವಾಗ ನಮಗೆ ಮನೆಗೆ ಕರಿಬೇವು ಬೇಕಾಕೈತೆ, ಅನುಕೂಲ ಆಕೈತೆ ಅದು. ಇನ್ನೂ ಸ್ವಲ್ಪ ತೆಗ್ದು ದೊಡ್ಡದು ಮಾಡೋಣ. ಇದು ರೆಡಿ ಆಯ್ತು ರೀ. ಇದು ಹಂಗೆ ಸ್ವಲ್ಪ ನೀರು ಹಾಕಿಬಿಡೋಣ್ರಿ. ಪರ್ಫೆಕ್ಟ್. ಇವೊಂದೆರಡು ಕರಿಬೇವು ಗಿಡ ಇದಾವೆ ರೀ, ಹಚ್ಚಿ ಬಂದ್ಬಿಡೋಣ, ನಮಗೆ ಅನುಕೂಲ ಆಕೈತಿ. ತೆಗ್ದು ಹೊಡೀನ್ರಿ. ಕರಿಬೇವು ಗಿಡ ಹಚ್ಚೈತ್ರಿ, ಸ್ವಲ್ಪ ನೀರು ಹಾಕಿಬಿಡೋಣ ಅದಕ್ಕೆ ಇವಾಗ. ಪರ್ಫೆಕ್ಟ್. ಬೆಳಗಿನ ಪ್ರತಿನಿತ್ಯದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿ ಜಸ್ಟ್ ನಮ್ದು ದೇವ್ರ ಪೂಜೆ ಮುಗಿತ್ರಿ. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೊರಡೋಣ. ಅಮ್ಮ ಗುಡ್ ಮಾರ್ನಿಂಗ್. ಏನೋ ರೆಡಿ ಆಗ್ತಿದ್ದೆ ರೀ, ದೋಸೆ ರೆಡಿ ಆಗ್ತಿದೆ. ಅಷ್ಟ ಮಾಡೋಣ್ರಿ, ದೋಸೆ ಮಾಡಿದ್ದಾರೆ. ಬಾಯಮ್ಮ. ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೀ ಕೊಡ್ತಿದ್ದೇವೆ ರೀ. ಆಯ್ತಾರು. ವರ್ಕ್ ಸ್ಟಾರ್ಟ್ ಮಾಡೋಣ್ರಿ ಇವಾಗ. ನಾಳೆ ಬೆಂಗಳೂರಿಗೆ ಪ್ಲ್ಯಾನ್ ಇತ್ತು ರೀ, ಪೋಸ್ಟ್ಪೋಂಡ್ ಆಗಿದೆ. ನಮ್ಮ ದರಪುರ ತುಂಬ ದಿನ ಹೋದ್ರೆ ಹೇಳ್ಬೋಣ. ಏನು ಮಾಡ್ತೀರಿ, ಆ್ಯಕ್ಚುಲಿ ಮ್ಯಾಕ್ಬುಕ್ ಸಬ್ಮಿಟ್ ಮಾಡ್ಕೊಂಡಿದ್ದೆ, ನಾಳೆ ನಡೀತೈತೆ ಅಂದಿದ್ದಾರೆ. ಯಾರೋ ಕರಿತಿದ್ದಾರೆ. ಏನಪ್ಪ?
ಏನಂತ ಗಾಡಿ ಒಳಗೆ ಹಾಕ್ಬೇಕು. ಓಕೆ, ನಮ್ಮ ಅಂಬರಿ ಆಚಿದ್ರಿ ಒಳಗೆ ಹಾಕ್ಬೇಕಂತ ನೆರಳಿಗೆ ಅದನ್ನ ನೆರಳಿಗೆ ಹಾಕೈತ್ರಿ. ನಮ್ಮ ವೆಹಿಕಲ್ನಿಗೆ ಆಯಿಲ್ ಚೇಂಜ್ ಮಾಡಿದ್ವಿ ರೀ, ಬಟ್ ಯಾವಾಗಂತ ಗೊತ್ತಿಲ್ಲ, ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ, ಅದನ್ನೇ ಚೆಕ್ ಮಾಡತ್ತಿದ್ದೆ. ಅವತ್ತು ಲಾಗ್ ಮಾಡಿದ್ದೆ ನಾನು, ಅದು ಲಾಗ್ ಹುಡುಕ್ತಾ ಇದ್ದೇನೆ, ಬಟ್ ಎಷ್ಟು ರನ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಮತ್ತು ಸಮಸ್ಯೆ ಆಗಬಾರ್ದಂತ ಮುಂದೆ ಟ್ರೈ ಮಾಡೋಣ. ಸಿಕ್ತು ಕರೆಕ್ಟ್ ಪ್ಲೇ ಆಗ್ತಿದೆ ವಿಡಿಯೋ. ಪರ್ಫೆಕ್ಟ್. ಲಂಚ್ ಟೈಮ್ ರೀ, ಇದು ಊಟ ಮಾಡ್ಕೊಂಬರೋಣ, ಇಲ್ಲಾಂದ್ರೆ ಏನೋ ತಿನ್ಕೊಂಬರೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೆ ಲೇಟ್ ರೀ, ಅದಕ್ಕೋಸ್ಕರ ಏನಾದರೂ ಹಣ್ಣು ಹಣ್ಣು ತಿಂದ್ಬಿಡೋಣ. ಏನಮ್ಮ? ಸರಿ ಅಮ್ಮ, ಆಯಿತು ಆಯ್ತಮ್ಮ. ಪಪ್ಪಾಯ ಕಟ್ ಮಾಡ್ತಾನೆ ಆಗಿದ್ರಿ ಇವಾಗ. ಪಪ್ಪಾಯ ಕಟ್ ಮಾಡೋಣ್ರಿ. ಪಪ್ಪಾಯ ಇಲ್ಲೇ ಇದ್ದೀರಿ ತೊಗೊಂಡದ್ದು. ನಮ್ಮ ತಂದೆಯವ್ರು ಏನೋ ಕೆಲಸ ಮಾಡತ್ತಾರ ನೋಡ್ರಿ ಇಲ್ಲಿ. ಏನಪ್ಪ ಬಿಸಿಗೆ ಬಿಟ್ಟಿಲ್ಲ? ಹೌದಾ, ಇನ್ಚಾರ್ಜ್ ನೀವು ತುಂಬಿಟ್ರಲ್ಲಿ ಇವತ್ತು, ಮಿಕ್ಸರ್ ಹಚ್ಚಿರಿ ಬಿಟ್ರಿ. ಆಯ್ತು ಅಪ್ಪ. ಅಡುಗೆ ಮನೆ ಫುಲ್ ಬಿಸಿ ಐತ್ರಿ, ಆಮೇಲೆ ಹೋಗೋಣ. ಇವಾಗ ಅಡುಗೆ ಮನೆ ಖಾಲಿ ಇದ್ದೀರಿ, ಹೋಗಿ ಬಡ ಪಪ್ಪಾಯ ಕಟ್ ಮಾಡೋಣ. ಇವಾಗ ಪಪ್ಪಾಯ ಸ್ವಚ್ಛಂಗೆ ತೊಳ್ಕೊಂಬಿಡೋಣ್ರಿ, ಗಿಡದಾಗ ಆಗಿದ್ದು ನೋಡ್ರಿ ಅದು. ಹೆಚ್ಚಬೇಕು ಅನ್ನತ್ತೆ 2 ದಿವಸ ಆಗೈತೆ, ಹೆಚ್ಚಕ್ಕೆ ಇರಲಿಲ್ಲ. ನಾವು ಮಧ್ಯಾಹ್ನ ಊಟ ಮಾಡೋಂಗಿಲ್ಲ, ಸುಮ್ಮನೆ ಹಣ್ಣಾದ್ರು ತಿನ್ನೋಣ. ಕಟ್ ಮಾಡೋಣ್ರಿ ಇದು. ಓಕೆ ಡನ್. ಇವಾಗ ಇದನ್ನ ಸೈಡ್ ಹಚ್ಕೊಂಡ್ರಿ, ಇದು ಎಲ್ಲ ಮತ್ತು ಹಿಂಗೆ ತೆಗಿಣ. ಇವಾಗ ಈಸಿ ಇರ್ತೈತಿ ತಿನ್ನಕ್ಕೆ. ಆಯ್ತು ರೀ, ಇದು ಕಟ್ ಆಗ್ತದೆ ಹಿಂಗೆ ಮಾಡಿ. ಪರ್ಫೆಕ್ಟ್ ಕಟ್ ಮಾಡಿ ಐತ್ರಿ. ಇದನ್ನ ನಮ್ಮ ತಾಯಿಯವ್ರು ಕೊಟ್ಬಿಡೋಣ. ತೋಮ ಆಲ್ಮೋಸ್ಟ್ ಎಲ್ಲರಿಗೂ ಪಪ್ಪಾಯ ಕಟ್ ಮಾಡಿ ಕೊಟ್ಟಾಯ್ತು ತಿನ್ನೋ. ನಾವು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಕೊಟ್ಟೈತ್ರಿ, ಬಡ ತೊಳೆದಿಟ್ಬಿಡು ನೀವು. ಹಾಗೆ ಇವನ್ನೇನಿದಾವಲ್ಲ ರೀ, ನಮ್ಮ ಕೋಳಿಗಳು ಹಾಕಿ ಬಂದ್ಬಿಡು ನೀವು. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತವ್ರಿ ಇವು. ಓಕೆ, ಒಂದು 6 ಬಟ್ಟೆ ಚಲೋ ಆಯ್ತು ನೋಡ್ರಿ. ತಿಂತಿದ್ದಾವ್ರಿ, ಖುಷಿ ಆಯ್ತು ತಿನ್ನತ್ತವ. ಟೈಮ್ ಆಗಿದೆ, ಲಾಕ್ ಮಾಡಿಬಿಡೋಣ್ರಿ. ಗಿಡದಲ್ಲಿ ಇನ್ನೂ 3 ಹಣ್ಣಿದೆ ರೀ, ನಾಳೆ ನಾಡ್ದು ಕಟ್ ಮಾಡೋಣ. ಹೋಗೋಣ್ರಿ ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗಿ ಕಂಟಿನ್ಯೂ ಮಾಡೋಣ. A few moments later. ಜಸ್ಟ್ ನಮ್ದು ಬ್ರೇಕ್ ಮುಗೀತು ರೀ, ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಹಾಗೆ ಟೀನು ಮುಗೀತು, ಕತ್ಲನೇ ಆಗೋಯ್ತು. ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ, ಅದನ್ನ ಕಂಟಿನ್ಯೂ ಮಾಡೋಣ ಇವಾಗ. ಸಂಕ್ರಾಂತಿ ಹಬ್ಬ ಇರೋ ಕಾರಣ ಮನೆಗೆ ಗೆಸ್ಟ್ ಬಂದಿತ್ತು ರೀ, ಹಾಗೆ ಮಾತಾಡ್ತಾ ಹಾಕ್ಕೊಳ್ತಿದ್ವಿ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೆ ರೀ, ಒಂದು ಎಡಿಟಿಂಗ್ ಅಪ್ಡೇಟ್ ಮಾಡ್ತಾಯಿದ್ದೆ ನೋಡ್ರಿ. ಇದು ಹೊಸದು ಅಪ್ಡೇಟ್ ಮಾಡತ್ತಿದ್ದಿದೆ, ಇನ್ನೂ ಟೈಮ್ ತೊಗೊಳ್ತೈತಿ. ಇದನ್ನು ನಾಳೆ ಕಂಟಿನ್ಯೂ ಮಾಡೋಣ. ಟೈಮ್ ಇವಾಗ 9 ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕು, ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು.
ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.